ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರು ಮಾಡಿ. ಬನ್ನಿ ಮುದ್ದು ಸಸ್ಯ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಈಶ್ವರಿ ಹೇಳ್ತಾಳೆ, ಏನೇ ಮೂರಡಿ ನನಗೆ ಪಾಠ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ವಿದ್ಯಾ ಹೇಳ್ತಾಳೆ, ಪಾಠನೂ ಮಾಡ್ತೀನಿ ಚಾಟಿ ಏಟು ಕೊಡ್ತೀನಿ ಅಂತ ಹೇಳುವಾಗ ಈಶ್ವರಿ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಅಯ್ಯಯ್ಯೋ ಹಂಗೆ ನೋಡಬೇಡಿ ಚಿಕ್ಕತ್ತೆ, ನಿಮ್ಮ ಕೋಪದ ಬೆಂಕಿಗೆ ನಾನು ಸುಟ್ಟು ಹೋಗ್ಬಿಡ್ತೀನಿ, ನೋಡಬೇಡಿ. ಯಾಕೆ ಚಿಕ್ಕತ್ತೆ, ಕಣ್ಣಲ್ಲಿ ಬೆಂಕಿ ಖಾಲಿ ಆಗೋಗದೆ ಅಂದರೆ ಎಲ್ಲ ಟುಸ್ಪಟಾಕಿ ಅನ್ನಿ. ಚಿಕ್ಕತ್ತೆ, ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಚಿತ್ರಕ್ಕ, ನೀವು ತಿಳ್ಕೊಳ್ಳಿ, ನಾವಿಲ್ಲಿ ಏನು ಮಾಡ್ತೀವೋ ಅದು ತಿರ್ಗಾ ನಮಗೆ ವಾಪಸ್ ಬರ್ತದೆ. ಒಳ್ಳೇದು ಮಾಡಿದರೆ ಒಳ್ಳೇದು ಬರ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದೇ ಜಾಸ್ತಿ ಬರೋದು. ಹಾಗಂತ ವಿದ್ಯೆ ಹೇಳುವಾಗ ಈಶ್ವರಿ ಹೇಳ್ತಾಳೆ, ಮೂರಡಿ ಇಷ್ಟಕ್ಕೆ ನೀನು ಈಟೆಲ್ಲ ಸಂತೋಷ ಪಟ್ರೆ ಏನವ ಸುಖ? ನೀನು ಎಷ್ಟೇ ಹಾರಾಡಿದ್ರು ನಿನ್ನ ಸ್ಥಾನ ಏನಿದ್ರು ಅಟ್ಟಿಯಿಂದ ಆಚೆಗೆ. ಚಿಕ್ಕತ್ತೆ, ನನಗೆ ಅದ್ರ ಬಗ್ಗೆ ಯೋಚನೆನೇ ಇರಲಿಲ್ಲ, ಆದರೆ ನೀವು ಅದ್ರ ಬಗ್ಗೆ ಹೇಳಿದ ಮೇಲೆ ನಾನು ಯೋಚನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂತ ವಿದ್ಯೆ ಹೇಳಿದಾಗ ಈಶ್ವರಿ ಹೇಳ್ತಾಳೆ, ನೀನು ಏನೇ ಯೋಚನೆ ಮಾಡಿದ್ರು ನಿನ್ನಿಂದ ಬದಲಾಯಿಸೋಕ್ಕೆ ಆಗೋದಿಲ್ಲ, ಬದಲಾಯಿಸೋಕ್ಕೆ ನಾನು ಬಿಡೋದು ಇಲ್ಲ. ಆಗ ವಿದ್ಯೆ ಹೇಳ್ತಾಳೆ, ಸವಾಲು ಹಾಕೇ ಬಿಟ್ರೆ ಚಿಕ್ಕತ್ತೆ, ಅಂದಮೇಕೆ ಆ ಸವಾಲನ್ನ ಸ್ವೀಕಾರ ಮಾಡ್ತೀನಿ ಬಿಡಿ. ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಇಲ್ಲ ಅಂದರೆ ಬಾಂಡ್ ಪೇಪರ್ ಮೇಲೆ ಬರೆದಿಟ್ಕೊಳ್ಳಿ. ಇವತ್ತು ನನ್ನ ಗಂಡ ಮಾವಯ್ಯನ ಒಂದು ಮಾಡ್ದಂಗೆ ಮಾವಯ್ಯನ ಕೈಲಿ ಕ್ಷಮೆ ಪಡ್ಕೊಂಡು ಹಟ್ಟಿ ಒಳಗಡೆ ಬಂದೇ ಬರ್ತೀನಿ. ತಿರ್ಗಾ ಅವ್ರ ಬಾಯಲ್ಲಿ ಮುದ್ದು ಸೊಸೆ ಅಂತ ಕರ್ಸ್ಕೊಂತೀನಿ. ಅವತ್ತು ಇದಕ್ಕಿಂತ ಹೆಚ್ಚಾಗಿ ಉರ್ಕೊಳ್ಳೋದಿಕ್ಕೆ ಸಿದ್ಧವಾಗ್ಬಿಡಿ ಅಂತ ಹೇಳಿ ವಿದ್ಯೆ ಅಲ್ಲಿಂದ ಹೋಗ್ಬಿಡ್ತಾಳೆ. ನೋಡ್ದೇನವ ಏಟ್ ಕೊಬ್ಬಿನಿಂದ ಮಾತಾಡ್ಬಿಟ್ಟು ಹೋಗ್ತಾಳೆ ಅಂತ ಚಿತ್ರ ಹೇಳಿದಾಗ ಈಶ್ವರಿ ಹೇಳ್ತಾಳೆ, ಸೂರ್ಯ ಮುಳುಗಲಾಗನೆಯ ಗಳು ಜೋರಾಗಿ ಉರಿಯೋದು, ಹಂಗೆ ಅವಳು ಏಟ್ ಹೊಳೆದಳು ಹೊಳಿಲಿ. ಅವಳಿಗೆ ಯಾವಾಗ ಹೇಗೆ ಉತ್ತರ ಕೊಡಬೇಕು ಅಂತ ಈ ಈಶ್ವರಿಗೆ ಚಂದಾಗಿ ಗೊತ್ತದೆ. ಕೊಟ್ಟೆ ಕೊಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಈ ಕಡೆ ಶಿವರಾಮೇಗೌಡರು ಪೂಜೆ ಮಾಡ್ತಾ ಇರ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಶಿವರಾಮನ್ ಪೂಜೆನೂ ಮುಗೀತು, ಆದರೆ ಅಟ್ಟಿ ಹೆಂಗಸ್ರೆಲ್ಲ ಕಾಣೆ ಒಳಗಡೆ ಸೇರ್ಕೊಂಡು ಅದೇನು ಸೊಣ ಅಂತಾರೋ ಕಾಣೆ ಅನ್ನುವಷ್ಟರಲ್ಲಿ ಭದ್ರಾ ಅಲ್ಲಿಗೆ ಬರ್ತಾನೆ. ಅಮ್ಮಮ್ಮ ಒತ್ತಾರನೆ ಯಾರಿಗೂ ಶುರು ಹಚ್ಕೊಂಡಿದೀಯ ನೀನು ಸುಪ್ರಭಾತನ ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಇನ್ಯಾರಿಗಪ್ಪ, ನಮ್ಮ ಮನೆ ಹೆಣ್ಣು ಹೈಕಳುಗಳಿಗೆ. ಅವರು ಸರಿಯಾದ ಟೈಮಿಗೆ ರೆಡಿ ಆಗಕ್ಕಿಲ್ಲ, ನಮ್ಮವ್ವ ಮಾತಾಡೋದು ಬಿಡಕ್ಕಿಲ್ಲ. ಸರಿ, ನೀನು ಎಲ್ಲಿಗೆಲ್ಲ ಹೋಗಿದ್ದೆ? ಅಪ್ಪಯ್ಯ, ನಾನು ಕೋಟ್ಲೇನುವೆ ಎಲ್ಲ ಬೂತ್ ಕಡೆ ಹೋಗಿ ಬಂದ್ವು, ಎಲ್ಲ ಕಡೆನೂ ಸಂದ ನಡೀತದೆ ಅಪ್ಪಯ್ಯ ಅಂತ ಭದ್ರಾ ಹೇಳ್ತಾನೆ. ಗೋವಿಂದ ಬಂದ್ನೆ ಅಂತ ಶಿವರಾಮೇಗೌಡರು ಕೇಳಿದಾಗ ಭದ್ರಾ ಹೇಳ್ತಾನೆ, ಚಿಕ್ಕಪ್ಪ ದೊಡ್ಡಿ ಕಡೆ ಹೋಗಿ ಹಂಗೆ ಊರೊಳಗೆ ಹೋಗಿ ಬರ್ತೀನಿ ಅಂತ ಅಂದ್ರು. ಅಪ್ಪಯ್ಯ, ಎಲ್ಲೂ ಏನು ತೊಂದರೆ ಇಲ್ಲ, ಎಲ್ಲ ಸಂದಾಗ ಆಗ್ತಾ ಇದೆ, ಈ ಕಿತ್ತ ನೀನು ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಹೆಂಗೋ ದ್ಯಾವ್ರ ದಯದಿಂದ ಎಲ್ಲ ಒಳ್ಳೇದಾದ್ರೆ ಸಾಕು. ಮೋಹನ, ನೀನಾದ್ರೂ ಒಸಿ ಬಿರ್ನೆ ಬಾರೆ ಅಂತ ಹೇಳಿದಾಗ ಮೋಹನ ಅವರು ಹೊರಗಡೆಯಿಂದ ಒಳಗಡೆ ಬರ್ತಾರೆ. ಇದೇನೆ ಆಚೆ ಕಡೆಯಿಂದ ಬರ್ತಾ ಇದೆಯಾ, ಎಲ್ಲಿಗೆ ಹೋಗಿದ್ದೆ ಅಂತ ಭದ್ರಾ ಅಜ್ಜಿ ಕೇಳಿದಾಗ ಮೋಹನ ಹೇಳ್ತಾರೆ, ಅತ್ತೆ ಹುಲಿಕೆರೆ ಅಮ್ಮನಿಗೆ ಅಭಿಷೇಕ ಮಾಡಿಸ್ತೀನಂತ ಹರಕೆ ಮಾಡಿಸ್ಕೊಂಡಿದ್ದೆ, ಅದಕ್ಕೆ ಪೂಜಾರಪ್ಪನಿಗೆ ಹರಕೆ ಸಾಮಾನೆಲ್ಲ ಕೊಟ್ಬಿಡೋಣ ಅಂತ ಹೋಗಿದ್ದೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಒಳ್ಳೇದಾಯ್ತು ಬಿಡು. ಅಯ್ಯೋ ಈ ಮುಖಗಳು ಅದೇಟ್ ಬಣ್ಣ ಮೆತ್ಕೋತಾವೋ ಏನೋ, ಏ ಒಸಿ ಬಿರ್ನೆ ಬರ್ರೆ ಅಂತ ಹೇಳುವಾಗ ಈ ಕಡೆ ಸಾವಿತ್ರಿ ಹಾಗೆ ವಿನಂತಿ ಬರ್ತಾರೆ. ಅವ್ವ ಮಗಳು ಇನ್ನೂ ಆಚಿಗೊಂಡ್ಲಿಲ್ಲ, ಇನ್ನೂ ಏಟತ್ರೆ ಅಂತ ಭದ್ರಾ ಅಜ್ಜಿ ಹೇಳಿದಾಗ ಈಶ್ವರಿ ಹೇಳ್ತಾರೆ, ಈ ಮುದುಕಿ ಯಾಕೆ ಹಿಂಗೆ ಬಡ್ಕೊಂಡು ಸಾಯ್ತವಳೆ, ಮಗ ಗೆದ್ದು ಬಿಡ್ತಾನ ಅನ್ನೋ ದುರಹಂಕಾರ, ಈಗಲೇ ಹಿಂಗೆ ಇನ್ನು ಗೆದ್ದುಬಿಟ್ರೆ ಹಿಡಿಯೋಕ್ಕಾಗಕ್ಕಿಲ್ಲ ಅಂತ ಹೇಳಿದಾಗ ಚಿತ್ರ ಹೇಳ್ತಾಳೆ, ಗೆಲ್ಲಲ್ಲ ಬಿಡವ್ವ, ಗೊತ್ತಿರೋ ವಿಷಯ ತಾನೆ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ, ನೀನು ಸಿಸೋ ಬಾಯಿ ಮುಸ್ತೀಯ, ಬಾಯಿ ಬಳೆನ ತುರುಕ್ಬಿಡ್ತೀನಿ ಅಂತ ಬೈತಾಳೆ. ಭದ್ರಾ ಅಜ್ಜಿ ಹೇಳ್ತಾರೆ, ಅದು ಸರಿ, ವಿದ್ಯೆಯಲ್ಲಿ ಕಾಣ್ತಾ ಇಲ್ವಲ್ಲ ಈಶ್ವರಿ, ನೀನಾದರೂ ನೋಡ್ದ ಅಂತ ಕೇಳಿದಾಗ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಈಶ್ವರಿ. ಈ ಕಡೆ ವಿದ್ಯೆನ ತೋರಿಸ್ತಾರೆ. ವಿದ್ಯೆ ಮನೆ ಮನೆಗೆ ಹೋಗಿ ನಮ್ಮ ಮಾವನಿಗೆ ಓಟ್ ಹಾಕಬೇಕು ಅಂತ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಆ ಟೈಮಲ್ಲಿ ಒಬ್ಬ ಅಕ್ಕನ ಹತ್ರ ಬಂದ್ಬಿಟ್ಟು, ಅಕ್ಕ ನೀವು ನಮ್ಮ ಮಾವನಿಗೆ ಓಟ್ ಹಾಕು ಅಂತ ಹೇಳ್ದ. ಅವ್ರು ಹೇಳ್ತಾರೆ, ಬೇರೆಯವರು ಬಂದ್ಬಿಟ್ಟು ನನಗೆ ಒಂದು ಓಟಿಗೆ 1000 ರೂಪಾಯಿ ಅಂತ ಕೊಟ್ಟರು, ಆದರೆ ನಿಮ್ಮ ಕಡೆಯಿಂದ ಏನೂ ಬರಲೇ ಇಲ್ಲ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಅಕ್ಕ ಮತ ಚಲಾಯಿಸೋದು ನಮ್ಮ ಹಕ್ಕು, ನಮ್ಮ ಮತನ ಮಾರ್ಕೋಬಾರ್ದು ಅಂತ ಹೇಳಿ ಅವ್ರ ಗಂಡ ಹೆಂಡತಿಗೆ ಬುದ್ಧಿವಾದ ಹೇಳ್ತಾಳೆ. ಸರಿ ಅವ್ವ, ನೀನು ಹೇಳಿದ್ದು ಕರೆಕ್ಟ್ ಐತಿ, ಫಸ್ಟು ನಾವು ಓಟ್ ಹಾಕಿ ಮುಂದಿನ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ವಿದ್ಯಾ ಮುಂದೆ ಹೊರಡ್ತಾಳೆ. ಇನ್ನೊಂದು ಕಡೆ ಹೋಗ್ಬೇಕಾದ್ರೆ, ಅಣ್ಣ ಓಟ್ ಹಾಕಿದ್ರ ಅಂತ ಕೇಳಿದಾಗ, ಓಟು ಇಲ್ಲ ಏನೂ ಇಲ್ಲ ಕಣವ, ನಮಗೆ ಬೇರೆ ಕೆಲಸ ಐತೆ, ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಅಣ್ಣ ಓಟ್ನ ಸರಿಯಾಗಿ ನೋಡಿ ಸರಿಯಾದವರಿಗೆ ಚಲಾಯಿಸಿದರೆ 5 ವರ್ಷದ ತನಕ ನಮ್ದು ಏನೇ ಕಷ್ಟ ಇದ್ರೂ ನಾವು ಅವರಿಗೆ ಕೇಳ್ಬೋದಲ್ವಾ,
ಫಸ್ಟು ಮತನ ಚಲಾಯಿಸಿ ಆಮೇಲೆ ನಿಮ್ಮ ಕೆಲಸ ನೋಡಿ ಅಂತ ಹೇಳಿದಾಗ, ಸರಿ ಕಣವ್ವ ನೀನು ಹೇಳಿದ್ದು ದಿಟ ಐತೆ, ನಾವು ಹೋಗಿ ಓಟ್ ಹಾಕ್ತೀವಿ ಅಂತ ಕೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ನಿಮ್ಮ ಹತ್ರ ಐ ಡಿ ಕಾರ್ಡ್ ಇದ್ದದೆ ಅಂತ ಕೇಳಿದಾಗ ಅಣ್ಣ ಹೇಳ್ತಾರೆ, ಇಲ್ಲ ಆಧಾರ ಕಾರ್ಡ್ ಇದೆ ಅಂತ ಹೇಳಿದಾಗ, ಸರಿ ಹೋಗಿ ಚಲಾಯಿಸಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆಗ ಕ್ವಾಟ್ಲೆ ವಿದ್ಯಾನಿಗೆ ಹೇಳ್ತಾನೆ, ಅತ್ತಿಗೆಮ್ಮ ಎಷ್ಟು ನಾಜೂಕಾಗಿ ಜನಗಳ ಮನಸ್ಸನ್ನು ಗೆದ್ದುಬಿಟ್ರಿ ಅಂತ ಹೇಳಿದಾಗ, ಹಾಗೇನೂ ಇಲ್ಲಣ್ಣ, ಅವ್ರ ಮತ ಚಲಾಯಿಸೋದು ಅವ್ರ ಹಕ್ಕಲ್ವಾ, ಹಾಗಾಗಿ ತಿಳಿ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ನೀವು ಹೇಳೋದ್ರಲ್ಲೂ ಒಂದು ಮ್ಯಾಜಿಕ್ ಇದೆ ಅಂತ ಹೇಳ್ತಾನೆ ಕ್ವಾಟ್ಲೆ. ಅಷ್ಟರಲ್ಲಿ ಅಜ್ಜಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುಗಾಡ್ತಾ ಇರಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಅವ್ವ ಯಾಕೆ ಹಿಂಗೆ ತಿರುಗಾಡ್ತಾ ಇದೀಯಾ, ಸೊ ಒಂದು ಹತ್ರ ನಿಂತ್ಕೋಬಾರ್ದೆ ಅಂತ ಹೇಳಿದಾಗ, ಈ ಹೆಣ್ಣೈಕ್ಳು ಆಚೆ ಬರಂಗಿಲ್ಲಲ್ಲಪ್ಪ, ಗೊತ್ತಾಯ್ತು ಬರ್ರಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಿದ್ಯಾ ಮನೆ ಹತ್ರ ಬರುವಾಗ ಅಲ್ಲಿ ಒಬ್ಬರು ಸಿಗ್ತಾರೆ. ಅವ್ರಿಗೂ ಸಹ ಹೇಳ್ತಾಳೆ, ನಮ್ಮ ಮಾವನಿಗೆ ನೀವು ಮತ ಹಾಕಬೇಕು, ಸಿಂಹದ ಗುರುತು ಇರುವ ಉಂಗುರಕ್ಕೆ ಹಾಕಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಅವ್ರನ್ನ ನೋಡಿ ಕಲ್ತ್ಗಳೇ, ಅವಳು ಬೆಳಗ್ಗೆ ಹೋಗಿ ಮನೆಗೆ ಹೋಗಿ ಮತ ಚಲಾಯಿಸಿ ಅಂತ ಹೇಳ್ತಾ ಇದ್ದಾಳೆ, ನೀವು ನೋಡಿದರೆ ಒಂದು ಮಣ ಮೇಕಪ್ ಹಾಕ್ಕೊಂಡು ಒಳಗಡೆನೇ ಇರ್ತೀರಾ ಅಂತ ಅಜ್ಜಿ ಬೈತಾ ಇರಬೇಕಾದ್ರೆ ಈ ಕಡೆ ಸಾವಿತ್ರಿ ಈಶ್ವರಿಗೆ ಹೇಳ್ತಾಳೆ, ಅತ್ತಿಗೆ ನೋಡಿ ಅತ್ತಿಗೆ, ಇವಳು ನಮಗೆ ಬೇಕಂತಾನೆ ಬಯಸ್ಬೇಕಂತಾನೆ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ, ಬರಲಿ ಅವಳು ಒಳಗಡೆ, ಅವಳಿಗೆ ಮಾಡ್ತೀನಿ ಸರಿಯಾಗಿ ಅಂತ ಹೇಳ್ತಾಳೆ. ಈ ಕಡೆ ಕ್ವಾಟ್ಲೆ ಹೇಳ್ತಾನೆ, ಅತ್ತಿಗೆಮ್ಮ ಅಂತೂ ಇಂತೂ ಎಲ್ಲರ ಮನಸ್ಸು ನೀವು ಗೆಲ್ಲಿಸ್ಬಿಟ್ರಿ ಬನ್ನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಭದ್ರ ಹೇಳ್ತಾನೆ, ಅಲ್ಲ ಕ್ವಾಟ್ಲೆ, ನನ್ನ ಒಂದು ಮಾತು ಕರೆದಿದ್ರೆ ನಾನು ಬರ್ತಾ ಇರಲಿಲ್ವೇ ಅಂತ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ಅತ್ತಿಗೆಮ್ಮ ನನ್ನ ಜೊತೆ ಬಾ ಅಂತ ಕರೆದ್ರು ಹಾಗಾಗಿ ಹೋದೆ ಅಂತ ಕ್ವಾಟ್ಲೆ ಹೇಳಿದಾಗ ಈ ಕಡೆ ವಿದ್ಯೆ ಹೇಳ್ತಾಳೆ, ಮಾವಯ್ಯ ಗೆಲ್ಲಬೇಕು ಅಂತ ಅಂದು ನಾನು ಮನೆಗೂ ಹೋಗಿ ನಮ್ಮ ಮಾವನ್ನೇ ಗೆಲ್ಲಬೇಕು ಅಂತೇಳಿ ಪ್ರಚಾರ ಮಾಡಿ ಬಂದೀವ್ನಿ ಅಂತ ಹೇಳಿದಾಗ ಸಾವಿತ್ರಿ ಹೇಳ್ತಾಳೆ, ಈಗ ಮಾಡಿ ಸಾಕು, ಹೋಗಿ ಅಟ್ಟಿ ಬಾಗ್ಲಲ್ಲಿ ತುಂಬ ಕೆಲಸ ಇದೆ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯೆ ಹೇಳ್ತಾಳೆ, ಇಲ್ಲ ಅಮ್ಮ, ನಾನು ಓಟ್ ಹಾಕಿ ಬಂದು ಆಮೇಲೆ ನಾನು ಅಟ್ಟಿ ಬಾಗ್ಲಲ್ಲಿ ಕೆಲಸ ಮಾಡ್ತೀನಿ, ನನ್ನ ಮೊದಲನೇ ಓಟು ನಮ್ಮ ಮಾವಯ್ಯನಿಗೆ ಹಾಕಬೇಕು, ನಮ್ಮ ಮಾವಯ್ಯನ್ನೇ ಗೆಲ್ಲಬೇಕು ಅಂತ ಹೇಳಿದಾಗ ಸಾವಿತ್ರಿ ಹೇಳ್ತಾಳೆ, ಓಹೋಹೋ, ನಿನ್ನೊಂದು ಓಟಿನಿಂದ ನಮ್ಮ ಅಣ್ಣ ಗೆಲ್ತಾನ ಅನ್ನೋದೇನೂ ಇಲ್ಲ, ನೀವು ಸುಮ್ಮನೆ ಹೋಗಿ ಕೆಲಸ ನೋಡು ಅಂತ ಹೇಳಿದಾಗ ಭದ್ರ ಅಜ್ಜಿ ಹೇಳ್ತಾರೆ, ಏನೇ ಮಾತಾಡ್ತಾ ಇದೀಯಾ ಸಾವಿತ್ರಿ, ಒಂದು ಓಟಿನಿಂದ ಗೆಲ್ಬೋದು ಇಲ್ಲ ಸೋಲ್ಬೋದು, ಓಟಿನ ಬಗ್ಗೆ ಮಾತಾಡ್ತೀಯಲ್ಲ, ನಿಂಗೆ ಗೊತ್ತಾಗಲ್ಲ ಅಂತ ಅವಳಿಗೆ ಚಳಿ ಬಿಡಿಸ್ತಾಳೆ. ಅವ್ವ ಇದೇನವ ಹಿಂಗೆ ಮಾತಾಡ್ತಾ ಇದೀಯಾ ಅಂತ ಹೇಳಿದಾಗ ಶಿವರಾಮ, ನಾನು ಹೇಳಿದ ಕರೆಕ್ಟ್ ಅಲ್ವೇನೋ ಅಂತ ಕೇಳಿದಾಗ ಶಿವರಾಮೇಗೌಡರು ಬಂದು, ಅವ್ವ ನನಗೆ ಆಶೀರ್ವಾದ ಮಾಡವ ಅಂತ ಹೇಳಿ ಭದ್ರನ ಹಾಗೆ ಕ್ವಾಟ್ಲೆನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಆಗ ಸಾವಿತ್ರಿ ಹೇಳ್ತಾಳೆ, ನೋಡ್ದ ನಮ್ಮ ಅಣ್ಣ ನಿನ್ನನ್ನೇನು ಕರೆದಿಲ್ಲೇನಿಲ್ಲ, ಹೋಗಿ ಅಟ್ಟಿ ಬಾಗ್ಲಲ್ಲಿ ಕೆಲಸ ನೋಡು ಅಂತ ಹೇಳಿದಾಗ ವಿದ್ಯೆ ಸಪ್ಪೆ ಮಾರೆ ಹಾಕ್ಕೊಂಡು ನಿಂತುಬಿಡ್ತಾಳೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಅವನೇನು ಕರ್ದೇ ಹೋಗಿಲ್ಲ, ಸುಮ್ಮನೆ ಹೋದ, ನೀನು ಬಾರೆ ನನ್ನ ಜೊತೆಗೆ ಅಂತ ಹೇಳ್ತಾಳೆ. ಸರಿ ಅಂತೇಳಿ ವಿದ್ಯಾನು ಹೊರಡ್ತಾಳೆ. ಆಗ ವಿದ್ಯಾ ಹೋಗುವಾಗ ಈಶ್ವರಿನ ಗುರಾಯಿಸ್ಕೊಂಡು ಹೋಗ್ಬೇಕಾದ್ರೆ ಸಾವಿತ್ರಿ ಹೇಳ್ತಾಳೆ, ನೋಡ್ದ ಅತ್ತಿಗೆ ನಿನ್ನನ್ನು ಹೆಂಗೆ ಗುರಾಯಿಸ್ಕೊಂಡು ಹೋಗ್ತಾಳೆ ಅಂತ ಸಾವಿತ್ರಿ ಹೇಳಿದಾಗ ಈಶ್ವರಿ ಹೇಳ್ತಾಳೆ, ಹೋಗಲಿ ಬಿಡೆ ನೋಡೋಣ, ಗುರಾಯಿಸಿದ್ರು ಗುರಾಯಿಸ್ತಾಳೆ ಅಂತ ಈಶ್ವರಿ ಹೇಳ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಒಬ್ಬೊಬ್ಬರಾಗೆ ಬಂದು ಓಟ್ನ ಹಾಕ್ತಾರೆ. ಆಗ ಈ ಸಾವಿತ್ರಿ ಓಟಿನ ಕಾರ್ಡ್ ತಂದಿರೋದಿಲ್ಲ. ಆಗ ಕೇಳ್ತಾರೆ ಅಲ್ಲಿರೋರು ಸದಸ್ಯರು, ಆಗ ನಾನು ಯಾರು ಗೊತ್ತಾ, ನನ್ನನ್ನು ಯಾಕೆ ಓಟ್ ಕಾರ್ಡ್ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಸಾವಿತ್ರಿ ನೀನು ಹೋಗಿ ಮನೇಲಿ ಓಟಿನ ಕಾರ್ಡ್ ತೊಗೊಂಬಂದೆ ಮತ ಚಲಾಯಿಸು, ನಾನು ಜನಗಳಿಗೆ ಒಳ್ಳೇದು ಮಾಡಬೇಕಂತ ನಾನು ಅಧಿಕಾರಕ್ಕೆ ನಿಂತಿದ್ದೀನೋ ಹೊರತು ನಾನು ದಬ್ಬಾಳಿಕೆ ಮಾಡೋಕ್ಕೆ ನಿಂತಿಲ್ಲ ಅಂತ ಸಾವಿತ್ರಿಗೆ ಹೇಳ್ತಾರೆ. ಆಗ ಸರಿ ಅಂತಂದು ಅವಳು ಹೊರಟ್ಬಿಡ್ತಾಳೆ. ಆಗ ಲಾಸ್ಟಲ್ಲಿ ವಿದ್ಯಾ ಬಂದು ಓಟ್ನ ಹಾಕ್ತಾಳೆ. ಮನೆಯವರೆಲ್ಲ ಒಂದು ಕಡೆ ಸೇರಿರ್ತಾರೆ, ಎಲ್ಲ ಖುಷಿಯಿಂದ ಇರ್ತಾರೆ. ಆಗ ಚಂಪಾ ಅಲ್ಲಿಗೆ ಬರ್ತಾಳೆ. ಅಜ್ಜಿ ಕರೆದ್ರಂತೆ ಅಂತ ಹೇಳಿದಾಗ ಚಂಪಾ ಹೋಗಿ ಗಟ್ಟಿ ಹಾಲಲ್ಲಿ ಚಹಾ ಮಾಡ್ಕೊಂಬ ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಬೆಲ್ದಲ್ಲಿ ಮಾಡ್ಕೊಂಬ ಅಂತ ಹೇಳವ್ವ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ ಆಯಿತು ಅಂತ ಹೇಳ್ತಾಳೆ ಚಂಪಾ. ಅಂತೂ ಇಂತೂ ಯಾವ ಅಡಚಣೆ ಇಲ್ದಂಗೆ ಓಟು ಹಾಕಿ ಬಂದ್ವಿ, ದೇವರೇ ಈ ಸಲ ನನ್ನ ಮಗನೇ ಗೆಲ್ಲೋ ಹಾಗೆ ಮಾಡಪ್ಪ ಅಂತ ಭದ್ರಾಜ್ಜಿ ದೇವರಲ್ಲಿ ಕೋರಿಕೆನ ಇಡ್ತಾರೆ. ಆಗ ಈ ಕಡೆ ಗೋವಿಂದ ಹೇಳ್ತಾನೆ, ಎಲ್ಲ ಕಡೆ ವಿಚಾರಿಸಿ ನೋಡಿದ್ದೀನಿ, ನಮ್ಮ ಹೆಸರೇ ಹೈಲೈಟಲ್ಲಿ ಇದೆ ಅಣ್ಣ ಅಂತ ಹೇಳಿದಾಗ ಹೇಗೋ ಅಪ್ಪ ಒಳ್ಳೇದಾದರೆ ಸಾಕು ಅಂತ ಮಾತಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನಾನು ವಿಡಿಯೋ ನೋಡಿದಿರೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.